ಗೌರಿಬಿದನೂರಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ. ಪ್ರಗತಿ ವರದಿ ಬಿಡುಗಡೆ ಮಾಡಿದ ಸಂಸದ ಡಾಕ್ಟರ್ ಸುಧಾಕರ್. ಗೌರಿಬಿದನೂರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಿಂದ 1,135 ಕೋಟಿ ಅನುದಾನ ತರಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಗೌರಿಬಿದನೂರಿನ ಐಬಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ತಮ್ಮ ಅವಧಿಯಲ್ಲಿ ಕ್ಷೇತ್ರಕ್ಕೆ ಬಂದಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಪ್ರಗತಿ ವರದಿ ಬಿಡುಗಡೆ ಮಾಡಿದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಸುಧಾಕರ್ ಅವರು ಜಲಜೀವನ್ ಮಿಷನ್ ಯೋಜನೆಯಡಿ ತಾಲೂಕಿನ ಮನೆ ಮನೆಗೆ ಕುಡಿಯುವ ನೀರು ಪೂರೈಸುವ ಯೋಜನೆಗಾಗಿ 102.50 ಕೋಟಿ ಮಂಜೂರಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ರು. ಅಲ್ಲದೆ ಅಮೃತ್ 2 ಯೋಜನೆಯಡಿ ಗೌರಿಬಿದನೂರು ನಗರ ನೀರು ಸರಬರಾಜು ಅಭಿವೃದ್ಧಿಗೆ 66 ಕೋಟಿ ಅನುದಾನ ದೊರೆತಿದ್ದು ಅದರಲ್ಲಿ 50% ಕೇಂದ್ರ ಸರ್ಕಾರದ ಪಾಲಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ 69ರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಇದಕ್ಕಾಗಿ 398 ಕೋಟಿ ಅನುದಾನ ತರಲಾಗಿದೆ ಎಂದು ಹೇಳಿದ್ರು. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಗೌರಿಬಿದನೂರು ತಾಲೂಕಿನಾದ್ಯಂತ ಒಟ್ಟು 296 ಗ್ರಾಮಗಳಿಗೆ ಮನೆ ಮನೆಗೆ ನಲ್ಲಿ ಮೂಲಕ ಕುಡಿಯುವ ನೀರಿನ ಯೋಜನೆಗೋಸ್ಕರ 102.50 ಕೋಟಿ ರೂಪಾಯಿಗಳು ಗೌರಿಬಿದನೂರು ತಾಲೂಕು ಮಾತ್ರ ಸಿಕ್ಕಿದೆ. 102 ಕೋಟಿ ರೂಪಾಯಿಗಳು. ಕಾಮಗಾರಿ ಬಹಳಷ್ಟು ಮುಗಿದಿದೆ. ಇನ್ನು ಕೂಡ ಕಾಮಗಾರಿ ಮುಂದುವರೆದಿದೆ, ಪ್ರಗತಿಯಲ್ಲಿ ಇದೆ. 24-25ರಲ್ಲಿ ಅಮೃತ್ 2 ಯೋಜನೆ ಅಡಿಯಲ್ಲಿ ಗೌರಿಬಿದನೂರು ನಗರ ನೀರು ಸರಬರಾಜು ಕಾಮಗಾರಿಗೆ 66 ಕೋಟಿ ರೂಪಾಯಿ ಸಿಕ್ಕಿದೆ. ಈ 66 ಕೋಟಿ ರೂಪಾಯಿಗಳಲ್ಲಿ 50% ಕೇಂದ್ರ ಸರ್ಕಾರದ ಪಾಲು. ರಾಷ್ಟ್ರೀಯ ಹೆದ್ದಾರಿ 69 ಮಧುಗಿರಿ ಟು ಮುಳಬಾಗಲ್ ರಸ್ತೆ ತಮಗೆ ಗೊತ್ತಿದೆ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ಕಾಮಗಾರಿ ಆಲ್ಮೋಸ್ಟ್ ಮುಗಿತಾ ಇದೆ, ಪ್ರಗತಿಯಲ್ಲಿದೆ. ಇದಕ್ಕೆ ನಾನು ಹಿಂದೆ ಸಚಿವನಿದ್ದಾಗ ಮಾತನಾಡಿ ಕೇಂದ್ರ ಸರ್ಕಾರದ ಜೊತೆ 398 ಕೋಟಿ ರೂಪಾಯಿಗಳು ಅನುದಾನ ಸಿಕ್ಕಿದೆ. ಇದಕ್ಕೆ 398 ಕೋಟಿ ರೂಪಾಯಿ. ಅದೇ ರೀತಿ ಇವತ್ತು ಗೌರಿಬಿದನೂರು ಬೈಪಾಸ್ ರಸ್ತೆ ಅಂದ್ರೆ ಗುಂಡಾಪುರ ಮಾರ್ಗವಾಗಿ ಇದರ ಅಭಿವೃದ್ಧಿಗೆ 40.68 ಕೋಟಿ ರೂಪಾಯಿಗಳನ್ನ ಈ ಅನುದಾನವನ್ನ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ. 40.68 ಲಕ್ಷ. ಸೊ ಮೊನ್ನೆ ನೀವು ನೋಡಿದಿರಿ, ರೈತರ ಬೆಳೆಗಾಗಿ ಇವತ್ತು ಕನಿಷ್ಠ ಬೆಂಬಲ ಯೋಜನೆ ಅಡಿಯಲ್ಲಿ MSP ಸುಮಾರು 829 ರೈತರಿಗೆ ಈ ತಾಲೂಕಲ್ಲಿ ಮಾತ್ರ ನಾನು ಹೇಳೋದು, ರಾಗಿ ಬೆಳೆಗೆ 7.5 ಕೋಟಿ ರೂಪಾಯಿಗಳ ಅನುದಾನ ಸಿಕ್ಕಿದೆ. ಒಟ್ಟು 15,766 ಕ್ವಿಂಟಾಲ್ ರಾಗಿಯನ್ನ ಖರೀದಿ ಮಾಡಿದೆ. ಒಟ್ಟು 829 ರೈತರಿಗೆ ಇದರ ಪ್ರಯೋಜನವನ್ನ ಸಿಕ್ಕಿದೆ. ಒಟ್ನಲ್ಲಿ ಕೇಂದ್ರ ಸರ್ಕಾರದಿಂದ ಕ್ಷೇತ್ರಕ್ಕೆ 1,135 ಕೋಟಿ ಅನುದಾನ ತಂದು ಮತದಾರರ ಆಶೀರ್ವಾದಕ್ಕೆ ದ್ರೋಹ ಮಾಡಿಲ್ಲ ಎಂದು ಸಂಸದ ಡಾಕ್ಟರ್ ಸುಧಾಕರ್ ಹೇಳಿದ್ರು. ಈ ವೇಳೆ ಗ್ರಾಮಸ್ಥರು ಸೇರಿದಂತೆ ಹಲವರು ಹಾಜರಿದ್ರು. ಜೀಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.